ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬ್ರೇಕ್ಫಾಸ್ಟ್ ಸಿಂಪಲ್ಲಾಗಿ ಒಂದು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದು. ಏನು ತಿಂಡಿ, ಅನ್ನ, ರೈಸು ಆ ಥರ ಎಲ್ಲ ಮಾಡೋ ಬದಲು ಜಸ್ಟ್ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ನಾವು ಅವಲಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಮಕ್ಕಳಿಗೆ ಎಲ್ಲರಿಗೂ ರಜೆ ಇರುತ್ತಲ್ಲ, ಆ ಟೈಮಲ್ಲಿ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಮಾಡಿಟ್ಟು ಆಮೇಲೆ ತಿನ್ನೋದ್ರೆ ಚೆನ್ನಾಗಿರಲ್ಲ. ಹಾಗೆ ಮಾಡಿ ಹಾಗೆ ತಟ್ಟೆಗೆ ಹಾಕೊಂಡು ತಿಂತಾ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಆನಿಯನ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ, ಇದಕ್ಕೆ ಹಸಿ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡೆ ತಿನ್ನಿ. ಇದರಲ್ಲಿ ನಾನೀಗ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಕೋತೀನಿ. ನಾನು ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ ಇಷ್ಟನೋ ಆ ವೆಜಿಟೇಬಲ್ಸ್ ತೊಗೊಳ್ಳಿ ನೀವು. ಇದಕ್ಕೆ ಇನ್ನು ಬಟಾಣಿ ಹಾಕೋಬೋದು, ಕ್ಯಾಬೇಜ್ ಕೂಡ ಹಾಕೋತಾರೆ. ನಾನು ಬರೀ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನಾನೀಗ ವೆಜಿಟೇಬಲ್ಗೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕೋತೀನಿ. ಒಂದು 2-3 ನಿಮಿಷ ಬೇಯಲಿ ಇದು ತರಕಾರಿ ಚೆನ್ನಾಗೆ. ಈಗ ನಾನು 1-2 ಟೊಮೊಟೊ ಹಾಕ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕೋತೀನಿ ನಾನು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಒಂದೇ ಥರ ಒಗ್ಗರಣೆ ಮಾಡಿ ಅವಲಕ್ಕಿ ತಿನ್ನೋರಿಗೆ ಬೇಜಾರಾದರೆ ಈ ಥರ ಒಮ್ಮೆ ಟ್ರೈ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ನೋಡಿ, ಈ ಥರ. ಈಗ ನಾವು ಅವಲಕ್ಕಿನ ವಾಶ್ ಮಾಡಿ ಅದನ್ನ ನೆನೆಸ್ಬಾರ್ದು, 3 ಸಲ ವಾಶ್ ಮಾಡಿ ಅದನ್ನು ಹಾಗೆ ಸೋಸ್ಕೊಂಡು ಇಟ್ಕೊಳ್ಳಿ. ಆವಾಗ ತುಂಬ ಸಾಫ್ಟ್ ಆಗೋಲ್ಲ, ಅದು ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. ನೀವು ತುಂಬ ನೆನೆಸ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ನಾನು 3 ಸರಿ ವಾಶ್ ಮಾಡಿ ನೋಡಿ, 3 ಸತಿ ವಾಶ್ ಮಾಡಿ ಇಟ್ಟಿದ್ದೀನಿ. ಉದುರಾಗೆ ಬರುತ್ತೆ ನೋಡಿ, ಹಿಂಗೆ ಬರುತ್ತೆ. ಒಂದು ಸ್ವಲ್ಪನೂ ತೇವಾಂಶ ಇರಲ್ಲ ನೋಡಿ. ಈಗ ನಾನು ಅವಲಕ್ಕಿ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅದು ನಾವು ತಣ್ಣೀರಲ್ಲಿ ತೊಳೆದಿರ್ತೀವಲ್ಲ, ಅದು ಬಿಸಿ ಆಗಬೇಕು ಚೆನ್ನಾಗಿ. ಅಲ್ಲಿವರೆಗೂ ನಾವು ಸ್ಟವ್ ಮೇಲೆ ತಿರುಗಿಸ್ತಾ ಇರಬೇಕು. ಈಗ ನಾವು ನೋಡಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ನೋಡಿ. ಸೇಮ್ ಚಿತ್ರಾನ್ನ ಥರನೇ ಇದೆ, ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾವು ಧನಿಯಾ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಗರಂ ಮಸಾಲ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಿಸಿಯಲ್ಲಿ ತಿಂದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಚಟ್ನಿಲಿ ತಿನ್ಬೋದು ಇದನ್ನು. ನಾನು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಮತ್ತೆ ತಿರುಗಿಸಿದ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ. ಎಷ್ಟು ಕಲರಾಗಿ ಚೆನ್ನಾಗಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ ಪ್ಲೀಸ್.